ಇಡಬೇಡಿ. ನಮ್ಮ ಹೆಸರು ಇಟ್ಕೊಂಡು ಯಾಕೆ ಹಿಂಗ್ ಆಡ್ತೀರಾ? ಈ ಓವರ್ ಸ್ಮಾರ್ಟ್ನೆಸ್ ಬೇಡ. ಸ್ಮಾರ್ಟ್ ಅಂತ ಇಲ್ಲಿ ಯಾರು ಯಾರಿಗೂ ಸ್ನೇಹಿತರಲ್ಲ, ಸುಮ್ನೆ ದುಶ್ಮನ್ಗಳು ಅಲ್ಲ, ಜಸ್ಟ್ ಅಗ್ನಿ ಪರೀಕ್ಷೆ ಮಾತ್ರ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಇವತ್ತಿನ ಅಗ್ನಿ ಪರೀಕ್ಷೆಯ ಸಂಚಿಕೆಯಲ್ಲಿ ಒಂದು ಚಟುವಟಿಕೆಯನ್ನು ನೀಡಿದ್ದಾರೆ. ಬೇರೆಯವರು ಮಾಡಿದ ಕೆಲಸಕ್ಕೆ ಬೇರೆಯವರು ಕ್ರೆಡಿಟ್ ತೋತಾರೆ, ಅದು ಯಾರು ಅಂತ ಕೇಳಿದ್ದಾರೆ. ಈ ಒಂದು ಟಾಸ್ಕ್ ನೀಡಿದ್ದಾರೆ. ಕೆಲವರು ತಮ್ಮ ಅನಿಸಿಕೆಯನ್ನ ಈ ರೀತಿ ಹೇಳ್ತಾರೆ. ಉಳಿದವರು ಕಂಡಂತೆ ಬೇರೆಯವರು ಮಾಡಿದ ಕೆಲಸಕ್ಕೆ ಅವ್ರ ಕ್ರೆಡಿಟ್ ತಗೊಳ್ಳೋದು ಯಾರು? ಕೆಲವರು ತಮಗೆ ಅನಿಸಿದ ಹೆಸರುಗಳನ್ನ ಬರೀತಾರೆ. ತಂದೆ ಮಗ ಅಗ್ನಿ ಪರೀಕ್ಷೆಗೆ ಬಂದಿದ್ರಲ್ಲ, ಅದರಲ್ಲಿ ಮಗ ಲಿಖಿತ್ ನನಗೆ ಹಾಗೆ ಅನಿಸಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಪ್ರಿಯಾಂಕಾ, ಲಕ್ಷ್ಮಿ ನಂಗೆ ಆತರ ಯಾರು ಅನ್ಸಿಲ್ಲ, ಬರೆದು ಅಳಿಸಿ ನನಗನ್ಸಿಲ್ಲ. ಏನ್ ಮಾಡ್ತಿರೋದು ಇಲ್ಲಿ? ನಂತರ ಲಿಖಿತ್ ಮಾತಿಗೆ ಕೋಪಗೊಂಡ ಸಂಗೀತ, ನಾವು ಏನಕ್ಕೆ ಈ ಟಾಸ್ಕ್ ಅನ್ನ ಆಡಿಸ್ತಾ ಇದ್ದೀವಿ, ನಮಗೇನು ಕಿರೀಟ ಕೊಡ್ತಾರಾ ಅನ್ನೋ ಮಾತನ್ನ ಇಲ್ಲಿ ಸಂಗೀತ ಆಡ್ತಾರೆ. ವಿನಯ್ ಸಹ ಈ ರೀತಿ ರಿಯಾಕ್ಟ್ ಮಾಡ್ತಾರೆ. ನಾವೇ ಸೀರಿಯಸ್ ಆಗಿ ತಗೊಂಡಿದೀವಿ ಅಂದ್ರೆ ಏನಕ್ಕೋಸ್ಕರ? ನಮಗೇನ್ ಕಿರೀಟ ಸಿಗತ್ತಾ? ಕೊನೆಯಲ್ಲಿ ಶ್ರುತಿ ಅವರು ಟೀಮ್ಗಳಿಗೆ ನಮ್ಮ ಹೆಸರುಗಳನ್ನ ಇಟ್ಕೊಂಡು ಹೀಗ್ಯಾಕೆ ಆಡ್ತೀರಾ ಅಂತ ಕೇಳಿದ್ರು. ಮತ್ತೆ ವಿನಯ್ ಗೌಡ ಈ ರೀತಿ ಮಾತಾಡ್ತಾರೆ. ಯಾವ ಟೀಮ್ಗೂ ನಮ್ಮ ಹೆಸರು ಇಡಬೇಡಿ. ನಮ್ಮ ಹೆಸರು ಇಟ್ಕೊಂಡು ಯಾಕೆ ಹಿಂಗ್ ಆಡ್ತೀರಾ? ಈ ಓವರ್ ಸ್ಮಾರ್ಟ್ನೆಸ್ ಬೇಡ. ಸ್ಮಾರ್ಟ್ ಅಂತ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ. ಇನ್ನಷ್ಟು ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ.